ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂಡಿ ಬ್ಲಾಗ್ಸ್. ಇವತ್ತು ನಾವು ಆಗೋ ವಿಷಯ ಏನಪ್ಪ ಅಂದ್ರೆ, ನನ್ನ ತಮ್ಮ ಬ್ರಾಕ್ಲಿ ತಂದಿದ್ದ. ಡಯಟ್ ಜಿಮ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಬ್ರಾಕ್ಲಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ರಾಕ್ಲಿನ ಕುಕ್ ಮಾಡ್ತಾ ಇದೀನಿ. ಬನ್ನಿ ತೋರಿಸ್ತೀನಿ ಹಿಂಗೆ ಬ್ರಾಕ್ಲಿನೆಲ್ಲ ಕುಕ್ ಮಾಡ್ತೀನಿ ಅಂತ. ನನ್ನ ತಮ್ಮ ತಂದಿದ್ದ ಬ್ರಾಕ್ಲಿನೆಲ್ಲ ಈ ಥರ ನಾನು ಚಿಕ್ಕ ಫಸ್ಟ್ ಕಟ್ ಮಾಡ್ಕೊಂಡೆ. ಆಮೇಲೆ ಅದೇ ಟೈಮಲ್ಲಿ ನಾನು ಪಕ್ಕದಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಇವಾಗ ನೀರು ಬಾಯ್ಲ್ ಆಗಿದೆ. ಈಗ ಬ್ರಾಕ್ಲಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ನೀರಿಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನ ಹಿಂಗೆ ಬಾಯ್ಲ್ ಮಾಡಕ್ ಬಿಟ್ಟು ಒನ್ ಇಲ್ಲ 2 ಮಿನಿಟ್ಸ್ ಇದ್ದೇ ತರ ಬಾಯ್ಲ್ ಮಾಡಕ್ ಬಿಟ್ಬೇಕು. ಅದು ಒಳಗಡೆ ಏನಾದ್ರು ಹುಳ ಏನಾದ್ರು ಅದೆಲ್ಲ ಸತ್ತೋಗಿ ಆಚೆ ಬರುತ್ತೆ. ಅದನ್ನ ಇದೇ ತರ ಬಾಯ್ಲ್ ಮಾಡಕ್ ಬಿಡ್ಬೇಕು. ನೆಕ್ಸ್ಟ್ ಸ್ಟೆಪ್, ಬೇಯಿಸಿರೋ ಬ್ರೋಕ್ನೆಲ್ಲ ನೀಟಾಗಿ ಸೋಸಿ ಇಟ್ಕೊಬೇಕು. ಈ ತರ ನಾನು ಈ ತರ ಸ್ಟ್ರೈನ್ ಯೂಸ್ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮ್ಯಾರಿನೇಷನ್ ನಾನು ತಗೊಂಡಿರೋದೆ ಮೊಸರು, ಲಿಂಬೆಹಣ್ಣು ಅರ್ಧ, ಖಾರದ ಪುಡಿ, ಮಸಾಲೆ ಪುಡಿ, ಸ್ವಲ್ಪ ಉಪ್ಪು. ಸೊ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡ್ರು ಬ್ರಾಕ್ಲಿಗೆ ನಾನು ಇವಾಗ ಮೊಸರು ಆ್ಯಡ್ ಮಾಡಿ, ಆಮೇಲೆ ಎತ್ತಿಟ್ಕೊಂಡಿದ್ದು ಮಸಾಲೆ ಪುಡಿ, ಖಾರದ ಪುಡಿ ಮತ್ತೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಹಾಫ್ ಲೆಮನ್ನ ಹಾಕೊತ ಇದ್ದೀನಿ ಅದಕ್ಕೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು 45 ಮಿನಿಟ್ಸ್ ಟು 1 ಅವರ್ ನೀವು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಬಿಟ್ರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಸಿಗುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಕ್ಕೆ ಬಿಡ್ತೀನಿ. 45 ಮಿನಿಟ್ಸ್ ಟು 1 ಅವರ್ ಮ್ಯಾರಿನೇಟ್ ಆಗಬೇಕಿದೆ. ಸೊ ಮ್ಯಾರಿನೇಟ್ ಆಗಿರೋದನ್ನ ತಗೊಂಡು ಮ್ಯಾರಿನೇಷನ್ ಎಲ್ಲ ಆದಮೇಲೆ ಈ ಥರ ಒಂದು ಫ್ರೈಯಿಂಗ್ ಪ್ಯಾನ್ ಇಲ್ಲ ನಾರ್ಮಲ್ ತವಾ, ನಮ್ಮನೇಲಿ ತಂದೂರಿ ತವಾ ಇಲ್ಲ, ಸೊ ನಾರ್ಮಲ್ ತವಾಗೆ ಸ್ವಲ್ಪ ಆಯಿಲ್ನ ಈ ಥರ ಗಾರ್ನಿಷ್ ಮಾಡ್ಕೊಂಡು ಮ್ಯಾರಿನೇಷನ್ ಆಗಿರೋ ಬ್ರಾಕ್ಲಿನ ಒಂದೊಂದಾಗಿ ಜೋಡಿಸ್ಬಿಟ್ಟು 2 ಸೈಡು ನೀಟಾಗಿ ಫ್ರೈ ಮಾಡ್ಕೊಬೇಕು.